ಇದು 25,000 ರೂಪಾಯಿನ ಎಕ್ಸ್ಪೆನ್ಸಿವ್ IPL ಟಿಕೆಟ್. ಈ ಕಾಸ್ಟ್ಲಿ ಟಿಕೆಟ್ ಅಲ್ಲಿ ನಮ್ಗೆ ಅನ್ಲಿಮಿಟೆಡ್ ಫುಡ್, ಡ್ರಿಂಕ್ಸ್, ಬೆಸ್ಟ್ ವ್ಯೂ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು IPL ನ ಚೀಪೆಸ್ಟ್ ಟಿಕೆಟ್ ಎಕ್ಸ್ಪೀರಿಯನ್ಸ್ ಇಂದ ಹಿಡಿದು ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಟಿಕೆಟ್ ಎಕ್ಸ್ಪೀರಿಯನ್ಸ್ ನ ತೋರಿಸ್ತಾ ಇದ್ದೀನಿ. 25,000 ರೂಪಾಯಿನ ಕೊಟ್ಟು ಒಂದು ಎಕ್ಸ್ಪೆನ್ಸಿವ್ ಟಿಕೆಟ್ ನ ತಗೊಂಡಿದ್ದೀನಿ. ನನ್ನ ವ್ಯೂ ನೋಡಿ ಹೆಂಗೈತೆ, ಕ್ಲೀನ್ ಆಗಿ ಕಾಣಿಸ್ತಾ ಐತೆ ನಮ್ಗೆ ಸ್ಟೇಡಿಯಂ. ನಾನಿವತ್ತು ಹೋಗ್ತಾ ಇರೋ ಮ್ಯಾಚ್ ನ ಪ್ರೈಸ್ ಬಂದು 3,750 ರೂಪಾಯಿ. G5 ಅಲ್ಲಿ ಎಂಟರ್ ಆಗ್ಬೇಕು ನಾನೀಗ. 3,750 ರೂಪಾಯಿ IPL ಟಿಕೆಟ್ ಸೀಟ್ ಅಲ್ಲಿ ಕೊಟ್ಟಿದ್ದೀನಿ. ನೋಡಿ ನಮ್ಗೆ ಈ ತರ ಐತೆ ಸಿಕ್ಕಿರೋದು ಫ್ರಂಟ್ ರೋ. ಇಲ್ಲಿ ನೋಡಿ ಮುಂದೆಗಡೆ ಜಾಲರಿ ಐತೆ. 3,500 ರೂಪಾಯಿ ಕೊಟ್ಬಿಟ್ಟು ನಾವು ಈ ಜಾಲರಿ ಮತ್ತೆ ಸೆಕ್ಯೂರಿಟಿ ಓಡಾಡೋದನ್ನ ನೋಡ್ಬೇಕು. ಕೆಳಗಡೆ ರೋ ಎಲ್ಲ ಇದೆಲ್ಲ 3,500 ರೂಪೀಸ್ ಕೊಟ್ಟಿರೋದು. ಈ ಟಿಕೆಟ್ಗೆ 3,750 ರೂಪಾಯಿ ಆದ್ರೆ ನಾನು ಕೊಟ್ಟಿರೋದು 8,250 ರೂಪಾಯಿ. ನೀವ್ ಎಷ್ಟು ಕೊಟ್ರಿ ಬ್ರೋ? 12,000. ನೀವು 3 ಜನ 12,000 ಕೊಟ್ರಾ? ಗೈಸ್ ನೋಡಿ ಗೈಸ್, RCB ಟಿಕೆಟ್ಗೆ ಎಷ್ಟು ಡಿಮ್ಯಾಂಡ್ ಐತೆ ಅಂದ್ರೆ 12,000. CSK ಆಗಲ್ಲ ಬ್ರೋ, RCBಗೆ. CSK ಎಲ್ಲ ಐತೆ ಆ ಕಡೆನೇ ಇದೆ. ಅಲ್ಲಲ್ಲ ಸರ್, ಇಲ್ಲಿ ಸರ್ ಅವಳಿಲ್ಲ ಅಂದ್ರೆ ಆಲ್ಟ್ ನಿಂತೋಗ್ಬಿಡ್ತದ ಸರ್. ಗೈಸ್ ನಮ್ಗೆ ಈ ಟಿಕೆಟ್ ಅಲ್ಲಿ ಯಾವುದೇ ರೀತಿ ಫುಡ್ ಫ್ರೀ ಆಗಿ ಕೊಡಲ್ಲ. ನಾವೇ ಬೇಕು ಅಂದ್ರೆ ಈ ಕಡೆ ಓಡಾಡ್ತಿರ್ತಾರೆ, ಫುಡ್ ನ ಸೇಲ್ ಮಾಡ್ಕೊಂಡು ಅವ್ರ ಹತ್ರ ಪರ್ಚೇಸ್ ಮಾಡಬೇಕು. ಗೈಸ್ ನಾನು ಇವಾಗ ಒಂದು 40 ರೂಪೀಸ್ ಕೊಟ್ಟು ಒಂದು ಬಾದಾಮ್ ಡ್ರಿಂಕ್ಸ್ ತಗೋತೀನಿ. ಗೈಸ್ ಹೊರಗಡೆ ನಮ್ಗೆ ಈ ಬಾದಾಮ್ ಡ್ರಿಂಕ್ 20-25 ಸಿಗ್ಬೋದು, ಬಟ್ ಆದ್ರೆ ಇಲ್ಲಿ 40 ರೂಪೀಸ್. ನೋಡಿ ಕೊಹ್ಲಿ ಅವ್ರದ್ದು ಫಸ್ಟ್ 2008 ಇಂದ ಹಿಡಿದು 26 ವರೆಗೂ ಫುಲ್ ಅವ್ರದ್ದು ಫೋಟೋ ಫ್ರೇಮ್ ನ ಮಾಡ್ಕೊಂಡು ಅನ್ಸ್ಕೊ ಬಂದಿದ್ದಾರೆ. ಚೀಪೆಸ್ಟ್ ಟಿಕೆಟ್ ಅಲ್ಲಿ ಮುಂದೆಗಡೆ ತಗೊಂಡಿದ್ದಲ್ವಾ, ಇದೇ ಸ್ಟ್ಯಾಂಡ್ ಅಲ್ಲಿ ಮೇಲ್ಗಡೆ ಬಂದು ಮೆಟ್ಲು ಮೇಲೆ ಕೂತಿದ್ದೀನಿ. ಕಾಸು ಕೊಟ್ಟು ತಗೊಂಡಿರೋ ಸೀಟ್ ಗಿಂತ ಈ ವ್ಯೂ ನೋಡಿ ಸಕರಾಗೈತೆ. ಫುಲ್ ಸ್ಟೇಡಿಯಂ ಕಾಣಿಸ್ತಾ ಇದೆ, ಪ್ಲೇಯರ್ಸ್ ಕಾಣಿಸ್ತಾ ಇದಾರೆ, ಕ್ಲೀನ್ ಆಗೈತೆ ಈ ವ್ಯೂ. ಕೊಹ್ಲಿ ಮತ್ತೆ ಸಾಲ್ಟ್ ಅಲ್ಲಿ ನೋಡಿ ರೋಬೋಟ್ ನೈನ್ ಬರ್ತಾ ಇದೆ. ಕೊಹ್ಲಿ ಕಡೆಯಿಂದ ಈ ಬಾಲ್ ನನ್ನ ಪ್ರಕಾರ ಒಂದು 4-6 ಬರುತ್ತೆ. ಊಟಕ್ಕೆ ನೋಡಿ ಅಷ್ಟು ದೂರ ನಡ್ಕೊ ಹೋಗ್ಬೇಕು ಸ್ಟ್ಯಾಂಡ್ ಇಂದ. ಏನೈತೆ ಊಟ ನೋಡೋಣ. ಅದನ್ನು ಊಟನು ಕೂಡ ನಾವು ಕಾಸು ಕೊಟ್ಟೆ ತಿನ್ಬೇಕು. ನಮ್ಗೆ ಕುಡಿಯಕ್ಕೆ ನೀರ್ ಅಷ್ಟೇ ಫ್ರೀ ಆಗಿ ಕೊಡೋದು 3,700 ರೂಪಾಯಿ ಟಿಕೆಟ್ ಅಲ್ಲಿ. ಕಮ್ಮಿ ರೂಪಾಯಿ ಟಿಕೆಟ್ ಫುಡ್ ಕೋರ್ಟ್ ಹತ್ರ ಬಂದಿದ್ದೀನಿ. ನೋಡಿ ಎಷ್ಟು ಜನ ಅವರೇ ಅಂತ. ಸುತ್ತ ನೋಡಿ ಗೈಸ್ ಫುಲ್ ಜನ ಇದಾರೆ. ಇಲ್ಲಿ ಇವಾಗ ಕಾಸು ಕೊಟ್ಟು ತಿನ್ಬೇಕು. ಏನ್ ತಿನ್ನೋದು ನೋಡೋಣ ಬನ್ನಿ. ರೋಲು 250 ಇದೆ. ಚಿಕನ್ ಪಾಪ್ಕಾರ್ನ್ 200 ರೂಪೀಸ್ ಇದೆ. ಸೈಡ್ ಸಬ್ವೆ ಇದೆ. ಅಲ್ಲಿ ಡಾಮಿನೋಸ್ ಪಿಜ್ಜಾ ಇದೆ. ಫುಲ್ ಕ್ರೌಡೆಡ್ ಇದೆ. ಚಿಕನ್ ಪಾಪ್ಕಾರ್ನ್ ತಗೊಂಡೆ 250 ರೂಪೀಸ್ ಆಯ್ತು. ಇವಾಗ ಸಬ್ವೇಲಿ ರೈಸ್ ಬೌಲ್ ನ ತಗೋತಿದೀನಿ. ಜನ ಎಲ್ಲ ತಳ್ತಿದಾರೆ ನೋಡಿ. ಸಬ್ವೇಲಿ 350 ರೂಪೀಸ್ಗೆ ಒಂದು ಚಿಕನ್ ರೈಸ್ ಬೌಲ್ ತಗೋಣ. ಕುತ್ಕೊಂಡು ಊಟನ ಮಾಡ್ತಿದೀನಿ. ನೋಡಿ ಆ ಕಡೆ ಸೈಡ್ ಹೆಂಗೈತೆ ಅಂತ. CSK ಅವರು 7 ವಿಕೆಟ್ ಬಿದ್ದಿದ್ದಾರೆ, ಸೋಲ್ತಿದ್ದಾರೆ ಈ ಮ್ಯಾಚ್ ನ. RCB ಅವರು 250 ಹೊಡೆದಿದ್ರಲ್ಲ ಆ ಮ್ಯಾಚ್ ಇದು. ನಾನು ರೈಸ್ ಬೌಲ್ ನ ಹೇಳಿದೆ, ಬನ್ನಿ ಇವಾಗ ತಿನ್ನೋಣ. ಹೆಂಗೈತೆ ಟೇಸ್ಟ್ ಅಂತ ಹೇಳ್ತೀನಿ. ಟೇಸ್ಟ್ ಚೆನ್ನಾಗೇ ಐತೆ ಗೈಸ್, ಸ್ವಲ್ಪ ಆರೋಗ್ಬಿಟ್ಟೈತೆ, ಬಿಸಿ ಇಲ್ಲ ಅಷ್ಟೇ. ಕೊಹ್ಲಿ ನಮ್ ಕಡೆ ಸ್ಟ್ಯಾಂಡ್ ಬಂದಿಟ್ಗೆ ಜನ ನೋಡಿ ಗೈಸ್ ರೊಚ್ಕೆ ಬಿಡ್ತಾರೆ ಎಲ್ರು. CSK ಅವರು ವಿನ್ ಆಗ್ಬೇಕು ಅಂದ್ರೆ 33 ಬಾಲ್ ಅಲ್ಲಿ 91 ರನ್ ಹೊಡಿಬೇಕಿತ್ತು. ಆಲ್ರೆಡಿ 6 ವಿಕೆಟ್ ಬಿದ್ದಿರೋದ್ರಿಂದ ನಮ್ಗೆ ಗೊತ್ತಿತ್ತು ಅವ್ರ ಕೈಲಿ ಹೊಡೆಯಕ್ ಆಗಲ್ಲ ಅಂತ. ನಮ್ಮ ಬಾಯ್ಸು ಆರಾಮಾಗಿ ಗೆಲ್ತಾ ಇದ್ರು ಈ ಮ್ಯಾಚ್ ನ. ನಾನು ಹೋಗಿ ಊಟ ತಗೊಬಂದು ಊಟ ತಿಂದು ಮುಗಿಸೋ ಅಷ್ಟರಲ್ಲಿ ಮ್ಯಾಚೇ ಮುಗ್ದೋಗ್ಬಿಡ್ತು. ಆರಾಮಾಗಿ ಗೆದ್ಬಿಟ್ವಿ ನಾವು. ನನಗೆ ವ್ಯೂ ಚೆನ್ನಾಗಿಲ್ಲ ಅಂದ್ರೂ ಕೂಡ ನಮ್ಮವ್ರು ಗೆದ್ದಿದ್ ನೋಡಿ ತುಂಬಾನೇ ಖುಷಿ ಆಯ್ತು. ನಾನಂತೂ ಈ ಸೀಟಲ್ಲಿ ತುಂಬಾನೇ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದೆ, ತುಂಬಾನೇ ಎಂಜಾಯ್ ಮಾಡಿದೆ. ಗೈಸ್ ನಾನಿವಾಗ ನೆಕ್ಸ್ಟ್ ಮೀಡಿಯಂ ಪ್ರೈಸ್ ಟಿಕೆಟ್ ನಾವು ವೆಂಕಟೇಶ್ ಪ್ರಸಾದ್ ಸ್ಟ್ಯಾಂಡ್ P4ಗೆ ಹೋಗ್ತಾ ಇದೀವಿ. ಟಿಕೆಟ್ ಪ್ರೈಸು 6,000. ಈ 6,000 ರೂಪೀಸ್ ಟಿಕೆಟ್ ಅಲ್ಲಿ ನಮ್ಗೆ ಊಟನೂ ಕೊಡ್ತಾರೆ, ಮತ್ತೆ ವ್ಯೂ ಕೂಡ ಚೆನ್ನಾಗಿರುತ್ತೆ. ಆಗ್ಲೇ ನಾನು ತೋರಿಸಿದ್ನಲ್ಲ ಚೀಪ್ ಟಿಕೆಟು 3,500 ರೂಪಾಯಿದು, ಅದಕ್ಕಿಂತ ಚೆನ್ನಾಗಿರುತ್ತೆ. ಬನ್ನಿ ಯಾವ ತರ ಡಿಫ್ರೆನ್ಸ್ ಬರುತ್ತೆ ಅದಕ್ಕೂ ಇದಕ್ಕೂ ನೋಡೋಣ ಈಗ. ಗೈಸ್ ನಮ್ಮ ಟಿಕೆಟ್ನ ಇವಾಗ ಲೈವ್ ಟಿಕೆಟ್ನ ಸ್ಕ್ಯಾನ್ ಮಾಡ್ಬಿಟ್ಟು ಒಳಗಡೆ ಕಳಿಸ್ತಿರೋದು. ಸ್ಕ್ರೀನ್ ಶಾಟ್ನ ಅಲೋ ಮಾಡಲ್ಲ, ಲೈವ್ ಟಿಕೆಟೇ ಇರಬೇಕು. ಇವಾಗ ಫುಡ್ ಕೂಪನ್ನ ಕೊಡ್ತಾರೆ. ಫುಡ್ ಕೂಪನ್ ಬ್ಯಾಂಡ್ ಹಾಕ್ತಾರೆ, ಆಮೇಲಿಂದ ಬಂದ್ಬಿಟ್ಟು ತಿನ್ಬೋದು. ಬಟ್ ಎಂಟ್ರ್ ಆದಾಗಲೇ ಕಲೆಕ್ಟ್ ಮಾಡ್ಕೋಬೇಕು ಇವಾಗ ಕೂಪನ್ನ. ಗೈಸ್ ನಮಗೆ ಒಂದು ಬ್ಯಾಂಡ್ ಹಾಕಿದ್ದಾರೆ ನೋಡಿ 6,000 ರೂಪಾಯಿ ಟಿಕೆಟ್ ತಗೊಂಡಿರೋದಕ್ಕೆ. ಫುಡ್ ಕೂಪನ್ನ ನಾವು ಆಮೇಲೆ ಯೂಸ್ ಮಾಡಿಕೊಂಡು ಏನು ಬೇಕಾದ್ರೂ ತಿನ್ಬೋದು, ಆಮೇಲೆ ಬಂದು ತಿನ್ನೋಣ. ಸೊ ಇದು ಒರಿಜಿನಲ್ ಪ್ರೈಸ್ ಬಂದು 6,000 ರೂಪಾಯಿ.
ಗ್ರೌಂಡ್ ವ್ಯೂ ನೋಡಿ ಆ ಕಡೆ ಐತೆ ಯಾವ ತರ ಐತೆ ನೋಡಿ ಗ್ರೌಂಡ್ ವ್ಯೂ. 3,000 ರೂಪಾಯಿ ಟಿಕೆಟ್ ಹೋಲ್ಸ್ಕೊಂಡ್ರೆ ವ್ಯೂ ಚೆನ್ನಾಗಿ ಐತೆ. 3,500 ರೂಪಾಯಿ ಕೊಟ್ಟು ನೋಡಿದ್ನಲ್ಲ ಲಾಸ್ಟ್ ಮ್ಯಾಚ್ ಟಿಕೆಟ್, ಅಲ್ಲಿ ನಾನು ಆ ಕಡೆ ಸೈಡ್ ಮುಂದೆಗಡೆ ಕೊಟ್ಟಿದ್ರು ರೋನ. ಇವಾಗ ಇನ್ನು 3,000 ಎಕ್ಸ್ಟ್ರಾ ಕೊಟ್ಟಿರೋದಕ್ಕೆ ಅಲ್ಲಿಂದ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಅಲ್ಲಿ ಮುಂದೆಗಡೆ ಸೀಟಲ್ಲಿ ಕಾಸು ಕೊಟ್ಬಿಟ್ಟು ಕೂತಿರೋರು ಕೇಳ್ತಿದಾರ ಅವ್ರನ್ನ, ನಮ್ ವ್ಯೂ ಎಲ್ಲ ಬರೀ ಕ್ಯಾಮ್ರಾನೇ ಕಾಣಿಸುತ್ತಲ್ಲ, ನಾವ್ ಯಾಕೆ ಇಲ್ಲಿ ಕುತ್ಕೋಬೇಕು ಅಂತ. ಅವ್ರು ಕೇಳ್ತಿರೋದು ಏನ್ ತಪ್ಪಲ್ಲ ಗೈಸ್. ಅಲ್ಲಿ ಮುಂದೆ ನಿಂತಿದಾರೆ ನೋಡಿ ಇಬ್ರು ಹುಡುಗರು, ಅವ್ರು ಬರೀ ಕ್ಯಾಮ್ರಾ ಬಿಟ್ಟು ಇನ್ನೇನೋ ಕಾಣಿಸೋದೇ ಇಲ್ಲ ಅವ್ರಿಗೆ. ಅರ್ಧ ವ್ಯೂವೇ ಕವರ್ ಮಾಡ್ಬಿಡುತ್ತೆ ಈ ಕ್ಯಾಮ್ರಾ. ದಿಗ್ವೇಶ್ ವರ್ಸಸ್ ಕೊಹ್ಲಿ. ಕೊಹ್ಲಿ ದಿನ ಅನ್ಸುತ್ತೆ. ಗೈಸ್ ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ನಮ್ಗೆ ಇವಾಗ ಫುಡ್ ಕೂಪನ್ ಅಲ್ಲಿ ಫುಡ್ ನ ಕೊಡ್ತಾರೆ. ಮೋಸ್ಟ್ಲಿ ಒಂದು ಮೀಲ್ ಅಷ್ಟೇ ಅನ್ಸುತ್ತೆ ಕೊಡೋದು. ಯಾವ ತರ ಇರುತ್ತೆ ಮೀಲ್ ನೋಡೋಣ ಬನ್ನಿ ಇವಾಗ. ಅಲ್ಲ ಇದು ವೆಜ್ ಕೌಂಟರು, ಆ ಕಡೆ ಸೈಡ್ ನಾನ್ ವೆಜ್ ಕೌಂಟರ್ ಐತೆ. ವೆಜ್ಜು ನಾನ್ ವೆಜ್ ಎರಡರಲ್ಲಿ ಯಾವ್ದಾರು ತಗೋಬಹುದು. ಒಂದು ಕೂಪನ್ ಒಂದು ಮೀಲ್ ಅನ್ಸುತ್ತೆ ಗೈಸ್. ನಮ್ಗೆ ನಾನ್ ವೆಜ್ ಮೀಲ್ ನ ಕೊಟ್ಟಿದ್ದಾರೆ. ಟಿಕೆಟ್ ವ್ಯೂ ನನ್ಗೇನು ಅಷ್ಟು ಇಷ್ಟ ಆಗ್ಲಿಲ್ಲ, ಕ್ಯಾಮ್ರಾ ಅಡ್ಡ ಬರ್ತಿತ್ತು ಮುಂದೆಗಡೆ. ಬಟ್ ಫುಡ್ ಇಷ್ಟ ಆಗುತ್ತಾ ನೋಡೋಣ ಬನ್ನಿ. ಇಲ್ಲಿ ಟಿವಿ ಹಾಕಿದ್ದಾರೆ, ಟಿವಿಲಿ ನೋಡ್ಕೊಂಡು ತಿನ್ನೋಣ. ಚಿಕನ್ ನಗೆಟ್ಸ್ ಇದು, ಸ್ವೀಟು, ಚಿಕನ್, ಚಪಾತಿ, ರೈಸ್ ಕೊಟ್ಟವ್ರ. ಟೇಸ್ಟ್ ಮಾಡ್ಬಿಟ್ಟು ನೋಡ್ತೀನಿ ಹೆಂಗೈತೆ ಟೇಸ್ಟ್. ರೈಸ್ ಚಪಾತಿ ಇನ್ನೊಂದ್ ಸ್ವಲ್ಪ ಬೇಬೇಗಿತ್ತು. ಬಟರ್ ಚಿಕನ್ ಟೇಸ್ಟ್ ಚೆನ್ನಾಗೈತೆ ಗೈಸ್. ಊಟನ ತಿನ್ಕೊಂಡು ಸ್ಟೇಡಿಯಂ ಒಳಗಡೆ ಟಿವಿಲಿ ನೋಡ್ತಾ ಇದೀನಿ ಮ್ಯಾಚ್ನ. ಟಿವಿಲೇ ಸರಿ ಗೈಸ್ ನೋಡಕ್ಕೆ ಮ್ಯಾಚ್ನ. ಗೈಸ್ ನಾನು ಇವ್ರು ಕೊಟ್ಟಿದ್ದ ಫುಡ್ಗೆ 5ಗೆ 3 ಕೊಡ್ತೀನಿ ಗೈಸ್. ಟೇಸ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ರು ಹೊಟ್ಟೆ ತುಂಬಷ್ಟು ಕೊಟ್ಟಿದ್ರು ಊಟನ. RCB ಮತ್ತೆ LS ಇದು ಮ್ಯಾಚ್ ಅಷ್ಟೊಂದು ಇಂಟ್ರೆಸ್ಟಿಂಗೇ ಬರ್ತಿಲ್ಲ ಗೈಸ್. ಇವ್ರು ಒಂದೇ ಒಂದು ಒಳ್ಳೆ ಕೆಲಸ ಏನ್ ಮಾಡಿದ್ದಾರೆ ಅಂದ್ರೆ ನೀರ್ ಬಾಟ್ಲು, ವಾಟರ್ ಬಾಟ್ಲು ಎಷ್ಟು ಬೇಕಾದ್ರೆ ಎತ್ಕೋಬಹುದು, ಎಲ್ಲ ಫ್ರೀ. ವಾಟರ್ ಬಾಟ್ಲು ತುಂಬ್ಕೊಂಡು ಹೊಡೋಗ್ಲ, ದುಡ್ಡೆಲ್ಲ ವಾಪಸ್ ಬರುತ್ತೆ ಅವಾಗ. ವಾಟರ್ ಬಾಟ್ಲು ತುಂಬ್ಕೋಕ್ ಸೇಲ್ ಮಾಡ್ಬಿಡ್ತು ಗೈಸ್. ಇವ್ರು ಬಾರಿ ಇದಾರೆ ನೋಡಿ, ನನ್ನ ಪ್ಲಾನ್ ಅವ್ರಿಗೆ ಗೊತ್ತಾಗೋಗ್ಬಿಡ್ತು. ವಾಟರ್ ಬಾಟ್ಲು ಅಲೋ ಮಾಡಲ್ವಂತೆ ಒಳಗೆ, ಇಲ್ಲೇ ಕುಡ್ಕೊಂಡು ಹೋಗ್ಬೇಕಂತೆ. ಸೆಕ್ಯೂರಿಟಿಗಳು ನಿಂತವ್ರಲ್ಲ, ವಾಟರ್ ಬಾಟ್ಲ್ ಅಲೋ ಮಾಡ್ತಿಲ್ಲ ಮೇಲ್ಗಡೆ, ಇಲ್ಲೇ ಕುಡ್ಕೊ ಹೋಗಿ ಅಂದ್ರು. ಗೈಸ್ ಇನ್ 2 ರನ್ ಬೇಕು. 4 RCB ಗೆದ್ದಾಯ್ತು ಗೈಸ್. ನಮ್ಮ RCB ಅವರು ಅವ್ರು ಕೊಟ್ಟಿದ್ದ ಸ್ಕೋರ್ನ 15 ಓವರ್ಗೆನೆ ಹೊಡೆದಾಕಿದ್ರು. ನಮ್ಮವ್ರು ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು. ಆದ್ರೆ ಈ ಸೀಟಲ್ಲಿ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಷ್ಟ ಆಗ್ಲಿಲ್ಲ. ಕ್ಯಾಮ್ರಾ ಮಧ್ಯ ಬಂದು ಆ ವ್ಯೂನ ಹಾಳು ಮಾಡ್ತಾ ಇತ್ತು. ಬಟ್ ಆದ್ರೆ ನಮ್ಮವ್ರು ಗೆದ್ದಿದ್ದು ತುಂಬಾನೇ ಖುಷಿಯಾಗಿ ಮನೆಗೆ ಹೊರಟೆ. ನಾನಿವಾಗ IPL ನ ಕಾಸ್ಟ್ಲಿಯೆಸ್ಟ್ ಟಿಕೆಟ್ ನ ತಗೊಂಡು ಹೋಗ್ತಾ ಇದೀನಿ. ಬೆಂಗಳೂರು ಸ್ಟೇಡಿಯಂ ಅಲ್ಲಿ 25,000 ರೂಪಾಯಿ ಆಗುತ್ತೆ ನೋಡಿ. 25,000 ರುಪೀಸು. ಅದು ನಥಿಂಗ್ ಪ್ರೀಮಿಯಂ ಲಾಂಜ್ ಅಂತ ಕರೀತಾರೆ. ಆ ಲಾಂಜ್ ಎಂಟ್ರಿ ಇದು. ಬನ್ನಿ ಇವಾಗ ಟಿಕೆಟ್ ನ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗೋಣ. ಕಾಸ್ಟ್ಲಿಯೆಸ್ಟ್ ಟಿಕೆಟ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೆ. ತುಂಬಾ ಕಮ್ಮಿ ಇರುತ್ತೆ ಕ್ರೌಡ್. ನಾವು ಲಾಸ್ಟ್ ಟೈಮ್ ಕಮ್ಮಿ ರೂಪಾಯಿ ಟಿಕೆಟ್ ಹೋದಾಗ ಫುಲ್ ಕ್ರೌಡ್ ಇರ್ತಿತ್ತು. ಇಲ್ಲಿ ನೋಡಿ ಫುಲ್ ಕಮ್ಮಿ ಆಗಿದೆ ಗೈಸ್. ಒಂದ್ಸಲ ಸ್ಕ್ಯಾನ್ ಮಾಡಿದಕ್ಕೆ ಇವಾಗ ನಥಿಂಗ್ ಲಾಂಜ್ ಒಳಗಡೆ ಎಂಟ್ರಿ ಆಗ್ತಾ. ನಮಗೆ ಸ್ಟಾರ್ಟಿಂಗ್ ಬರ್ತಿದ್ದಾಗಲೇ ಒಂದು ಬ್ಯಾಂಡ್ನ ಹಾಕಿ ಒಂದು ಟವಲ್ನ ಕೊಡ್ತಾರೆ. ಸೊ ಕಾಸ್ಟ್ಲಿ ಟಿಕೆಟಲ್ಲಿ ಏನೇನಿದೆ ಒಳಗೋಗಿ ನೋಡೋಣ. ಲಾಂಜ್ ನೋಡಿ ಯಾವ ಥರ ಸಖತ್ತಾಗಿದೆ ಅಂತ. ಆ ಕಡೆ ಸೈಡೆಲ್ಲ ಪ್ಲೇಯರ್ಸ್ ಫೋಟೋಗಳು ಹಾಕಿದ್ದಾರೆ. ಲಾಂಜಲ್ಲಿ ನೋಡಿ ಇದು ಡೈನಿಂಗ್ ಟೈಮು 8 ಗಂಟೆಯಿಂದ. ಹಾಯ್ ಬ್ರೋ, ಆರಾಮ? ಎಷ್ಟು ಕೊಟ್ಟು ಬಂದ್ರಿ ಬ್ರೋ? ಇಲ್ಲ ಹೇಳಿ, ನಾನು ಅದನ್ನೇ ವಿಡಿಯೋ ಮಾಡ್ತಿದ್ದೀನಿ. ಟಿಕೆಟ್ ಪ್ರೈಸ್ ಯಾವ್ದು ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಟೈಮ್ ಬರ್ತಿರೋದಾ? ಫಸ್ಟ್ ಟೈಮ್ ಬಂದಿರೋದಾ? ಹೆಂಗೈತೆ ಎಕ್ಸ್ಪೀರಿಯನ್ಸ್? ಚೆನ್ನಾಗೈತಾ? ಡಿನ್ನರ್ ಟೈಮು 8 ರಿಂದ 10 ಗಂಟೆ. ಇವಾಗ ಸ್ನ್ಯಾಕ್ಸ್ ಟೈಮು. ಸ್ನ್ಯಾಕ್ಸ್ ನ ತಿನ್ಬೋದು ನಾವು. ಇನ್ನು ಮ್ಯಾಚ್ ಕೂಡ ಸ್ಟಾರ್ಟ್ ಆಗಿಲ್ಲ. ಈ ಲಾಂಜಲ್ಲಿ ನೋಡಿ ಈ ಕಡೆ ಸೈಡು ಎಣ್ಣೆ ಕೂಡ ಇದೆ. ಎಣ್ಣೆ ಕುಡಿಯೋರು ಕುಡಿಬೋದು. ಇಲ್ಲಿ ದೊಡ್ಡ ಟಿವಿ ಕೂಡ ಇದೆ. ಫುಲ್ಲು AC ಕೈಸ್, ತಣ್ಣಗಿದೆ ಸ್ಟೇಡಿಯಂ ಒಳಗಡೆ. ಇವಾಗ ಸ್ಟಾರ್ಟಿಂಗು, ಇನ್ನು ಮ್ಯಾಚೇ ಸ್ಟಾರ್ಟ್ ಆಗಿಲ್ಲ. ಇವಾಗ 6 ಗಂಟೆ ಟೈಮು. ನಮ್ಗೆ ಈಗ್ಲೇನೆ ಸ್ನ್ಯಾಕ್ಸ್ ನ ಕೊಡ್ತಾರೆ. ಬನ್ನಿ ಇವಾಗ ಸ್ನ್ಯಾಕ್ಸ್ ನ ತಿನ್ನೋಣ. ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಆಲ್ರೆಡಿ ಪಾನಿಪುರಿ ತಿನ್ಬೋದು. ಎಷ್ಟಾರು ತಿನ್ಬೋದಣ್ಣ? ಅನ್ಲಿಮಿಟೆಡ್ ನೋಡಿ ಗೈಸ್. ಪ್ಲಾಟಿನಮ್ ಟಿಕೆಟ್ ತಗೊಂಡ್ರೆ ನಾವು ಅನ್ಲಿಮಿಟೆಡ್ ಪಾನಿಪುರಿ ತಿನ್ಬೋದು. ಅಣ್ಣ ಇನ್ನೇನೈತೆ ಪಾನಿಪುರಿ ಜೊತೆಗೆ ಸ್ನ್ಯಾಕ್ಸ್? ಸಮೋಸ, ಕಚೋರಿ, ಕಾಫಿನೂ ಇದೆಯಾ? ನೋಡಿ ಗೈಸ್, ಪಾನಿಪುರಿ ಇದೆ. ಈ ಕಡೆ ಸೈಡು ಕಚೋರಿ ಮತ್ತೆ ಸಮೋಸ ಇದೆ. ಗೈಸ್ ನಾನಿವಾಗ ಜಸ್ಟ್ ಬಂದು ಸೋಫಾ ಮೇಲೆ ಕೂತಿದ್ದೀನಿ ನೋಡಿ. ಅಲ್ಲ ಇದು ಚಕ್ಲಿ, ಇದು ಕೋಡ್ಬಳೆ. ಇದು ಕೂಡ ಎಷ್ಟಾರು ತಿನ್ಬೋದು ನಾವು ಎತ್ಕೊಂಡು. ಎಲ್ಲಾ ಟೇಬಲ್ ಅಲ್ಲೂ ಇಟ್ಟಿದ್ದಾರೆ ಇದನ್ನ. ಇವಾಗ ಪಾನಿಪುರಿ ತಿನ್ನೋಣ ಗೈಸ್. 3 ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ, ನಾನು ಇದು 3ನೇ ಮ್ಯಾಚ್ ಬರ್ತಿರೋದು ಗೈಸ್. ಪಾನಿಪುರಿ ಟೇಸ್ಟ್ ರೋಡ್ ಸೈಡ್ ತಿಂತೀವಲ್ಲ ಮತ್ತೆ ನಮ್ ಕಡೆ ತಿಂತೀವಲ್ಲ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಓಕೆ ಗೈಸ್, ನಾನಿವತ್ತು 25,000 ರೂಪಾಯಿ ಕೊಟ್ಟು ಒಂದು ಎಕ್ಸ್ಪೆನ್ಸಿವ್ ಟಿಕೆಟ್ ನ ತಗೊಂಡಿದ್ದೀನಿ. ಈ ವ್ಯೂ ಹೆಂಗೈತೆ ಅಂತ ತೋರಿಸ್ತೀನಿ ನೋಡಿ. ಫುಲ್ ಸ್ಟ್ರೈಟ್ ವ್ಯೂ ಸಿಗುತ್ತೆ ನಮ್ಗೆ, ಗ್ಲಾಸ್ ಬಾಕ್ಸ್ ವ್ಯೂ. ಇಲ್ಲಿ IPL ಅಲ್ಲಿ ಟಿವಿಲಿ ಕ್ಯಾಮ್ರಾಮನ್ ಗಳು ಶೂಟ್ ಮಾಡ್ತಾರಲ್ಲ, ಇಲ್ಲಿಂದಾನೇ ಮಾಡೋದು. ಕ್ಲೀನ್ ಆಗಿ ಕಾಣಿಸ್ತಾ ಐತೆ ನಮ್ಗೆ ಸ್ಟೇಡಿಯಂ. ಗ್ಲಾಸ್ ಬಾಕ್ಸ್ ವ್ಯೂ ಇದು.
ಲಾಂಜ್ ಅಲ್ಲಿ ಇದೀನಿ ನಾನು ಇವಾಗ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋ ಹೈಯೆಸ್ಟ್ ಪೇಯ್ಡ್ ಟಿಕೆಟ್ ಇದೇನೆ. 25,000 ರೂಪಾಯಿ ವರ್ತ್ ಆಯ್ತಾ ಇಲ್ವಾ ಅಂತ ನಾನ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತೀನಿ. ಇವಾಗ ಮೇಲ್ಗಡೆ ಲಾಂಜ್, ಗ್ಲಾಸ್ ಲಾಂಜ್ ಇಂದ ಇವಾಗ ಕೆಳಗಡೆ ಸೀಟ್ ಬಂದಿದೀವಿ. ನಮ್ಮ ಸೀಟ್ ನ ವ್ಯೂ ನೋಡಿ ಹೆಂಗೈತೆ, ಗ್ರೌಂಡ್ ಎಷ್ಟು ಹತ್ರದಲ್ಲಿ ಕಾಣಿಸುತ್ತೆ ಅಂತ. ಟಿವಿಲಿ ಹೆಂಗ್ ನೋಡ್ತೀವಿ ಅದೇ ತರ ನೋಡ್ಬೋದು ಈ ಸ್ಟ್ಯಾಂಡ್ ಅಲ್ಲಿ. ಸ್ಟ್ರೈಟ್ ಕೂತಿದೀವಿ ನೋಡಿ ನಾವಿಲ್ಲಿ. ಇವಾಗ ಬೌಲಿಂಗ್ ಮಾಡ್ತಿದ್ದಾರೆ ಸುಯೇಶ್ ಶರ್ಮಾ. ವಿಕೆಟ್ ಬರುತ್ತಾ ನೋಡೋಣ ಇರಿ ಗೈಸ್. ವ್ಯೂ ನೋಡಿ ಗೈಸ್ ಸಖತ್ತಾಗೈತೆ ಅಂತ. ಈ ಕಡೆ ಸೈಡು ಕಿಂಗ್ ಫಿಶರ್ ಟವರ್ ಕಾಣಿಸುತ್ತೆ ನೋಡಿ, ಬಿಲ್ಡಿಂಗ್. ಡಾಟ್ ಎತ್ತಲ್ಲಿ ಈ ಸ್ಟ್ಯಾಂಡ್ ಅಲ್ಲಿ ನೋಡಿ ವಿರಾಟ್ ಕೊಹ್ಲಿ ಈಸಿಯಾಗಿ ತುಂಬಾ ಹತ್ರದಲ್ಲಿ ಕಾಣಿಸ್ತಾರೆ. ನಮ್ ಸೀಟ್ ಇರೋದು ಅಲ್ಲಿ ಅಲ್ವಾ, ಇಲ್ಲೂ ಕೂಡ ನಮ್ಗೆ ಆಕ್ಸೆಸ್ ಇರುತ್ತೆ. ಅಲ್ಲಿ ಮೆಟ್ಲತ್ಕೊ ಬಂದ್ರೆ ಇಲ್ಲಿ ಮೇಲ್ಗಡೆ ಲಾಂಜ್ ಬರ್ಬೋದು ಗೈಸ್. ಈ ಲಾಂಜ್ ವ್ಯೂ ನೋಡಿ ಗೈಸ್ ಯಾವ ತರ ಐತೆ ಅಂತ. ಗ್ಲಾಸ್ ಬಾಕ್ಸು, ಇಲ್ಲಿಂದ ನಾವು ಮ್ಯಾಚ್ ನ ನೋಡ್ಬೋದು. ಎಷ್ಟು ಕ್ಲೀನ್ ಆಗಿ ಕಾಣಿಸುತ್ತೆ ನೋಡಿ ಗ್ರೌಂಡ್. ಸೈಡು ನಮ್ಗೆ ತಿನ್ನಕ್ಕೆ ಸ್ನಾಕ್ಸ್ ಕೂಡ ಇರುತ್ತೆ. ಪ್ಲೇಟ್ ಅಲ್ಲಿ ಹಾಕೊಂಡು ನಾವು ಈ ಟೇಬಲ್ ಹತ್ರ ನಿಂತ್ಕೊಂಡು ನಾವು ಮ್ಯಾಚ್ ನ ನೋಡ್ಬೋದು. 25,000 ರೂಪಾಯಿನ ಲಾಂಜ್ ನೋಡಿ ಇದು. ಈ ಟಿವಿ ಕೂಡ ಹಾಕಿದ್ದಾರೆ, ಕ್ಲೀನ್ ಆಗಿ ಕಾಣಿಸಿಲ್ಲ ಅಂದ್ರೆ ಸ್ಕೋರ್ ಕಾರ್ಡ್ ನ ನೋಡ್ಕೊಳಕ್ಕೆ. ಇಲ್ಲೂ ಎಷ್ಟು ಜನ ಇದಾರೆ ನೋಡಿ ಗೈಸ್. ಇದು ಕೂಡ ಹೆವಿ ಕ್ರೌಡೆಡ್ ಆಗಿ ಕಾಣಿಸ್ತಾ ಇದೆ. ಅನ್ಲಿಮಿಟೆಡ್ ಡ್ರಿಂಕ್ಸ್, ಫುಡ್, ಸ್ನಾಕ್ಸ್ ಎಲ್ಲ ಇದೆ ಇಲ್ಲಿ. ಏನ್ ಬೇಕಾದ್ರೂ ತಿನ್ಬೋದು. ಜನ ಎಲ್ಲ ತಿಂತಿದಾರೆ ನೋಡಿ ಹಾಕೊಂಡು. ನೋಡಿ ಅನ್ಲಿಮಿಟೆಡ್ ಫುಡ್ ಇದೆಲ್ಲ. ಮ್ಯಾಚ್ ನೋಡ್ಕೊಂಡು ಎಷ್ಟು ಬೇಕಾದ್ರೂ ತಿನ್ಬೋದು. ಚಿಕನ್ ಐಟಮ್ಸ್ ನ ಇಟ್ಟಿದ್ದಾರೆ ಇಲ್ಲಿ. ಮತ್ತೆ ಇದು ಫಿಶ್ ಐಟಮ್, ಎಷ್ಟು ಬೇಕಾದ್ರೂ ತಿನ್ಬೋದು. ಎಲ್ರು ಪ್ಲೇಟ್ ತುಂಬಾ ಹಾಕೊಂಡು ತಿಂತಿದ್ದಾರೆ ಗೈಸ್. ತುಂಬಾ ದುಡ್ಡು ಕೊಟ್ಟಿದಾರಲ್ಲ ಗೈಸ್. ನಮ್ಗೆ ಈ ಟಿಕೆಟ್ ತಗೊಂಡ್ರೆ ಕುಡಿಯಕ್ಕೆ, ತಿನ್ನಕ್ಕೆ ಯಾವ್ದಕ್ಕೂ ಕೂಡ ಕಮ್ಮಿ ಇಲ್ಲ. ತುಂಬಾ ಜಾಸ್ತಿನೇ ತಿನ್ಬೋದು, ತುಂಬಾ ಜಾಸ್ತಿನೇ ಕುಡಿಯೋರು ಕುಡ್ಕೋಬಹುದು. ಅನ್ಲಿಮಿಟೆಡ್ ಡ್ರಿಂಕ್ಸ್ ಇದೆ ಇಲ್ಲಿ. ನನ್ನ ಜೊತೆ ಇನ್ನೂ 3 ಜನ ಇದ್ದಾರೆ. ಎಲ್ರು ಒಬ್ಬೊಬ್ರೆ ಬಂದಿರೋದು. ಇವತ್ತು ನಾನ್ ವೆಜ್ ತಿನ್ನಲ್ವಂತೆ ಶುಕ್ರವಾರ. 25,000 ಕೊಟ್ಬಿಟ್ಟು ಇಲ್ಲಿ ಬಂದು ಸುಮ್ನೆ ಮ್ಯಾಚ್ ನೋಡ್ತಿದ್ದಾರೆ. ನಾನ್ ವೆಜ್ ತಿಂದಿ ಎಲ್ಲ ಕುಡ್ದಿ ತಿಂದಿ ಮಾಡಿದ್ರೆ ರಿಕವರ್ ಮಾಡೋದ್ ಕಷ್ಟ ಐತೆ. 25,000 IPL ಕ್ಯಾಮ್ರಾಮನ್ ಗಳು ಕೂಡ ಇಲ್ಲ ಇದಾರೆ. ಲೈವ್ ಸ್ಟ್ರೀಮ್ ಇಲ್ಲಿಂದಾನೇ ಮಾಡೋದು. ಕ್ಯಾಮ್ರಾಮನ್ ವಿವೇ ನಮಗೂ ಇರೋದು. ಪ್ಲೀಸ್ ಅವಾಯ್ಡ್ ಮೂವ್ಮೆಂಟ್ಸ್ ವೆನ್ ಓವರ್ಸ್ ಇಸ್ ಇನ್ ಪ್ರೋಗ್ರೆಸ್. ಬೋರ್ಡ್ ಗಳು ಹಾಕಿದ್ದಾರೆ ಅಲ್ಲಿ ಮುಂದೆಗಡೆ. ಯಾಕಂತಂದ್ರೆ ಇದು ಬ್ಲಾಕ್ ಸ್ಕ್ರೀನ್ ಹಿಂದೆಗಡೆನೆ ಕೂತಿರ್ತಾರಲ್ವಾ, ಅಲ್ಲಿ ಮುಂದೆಗಡೆ ಬ್ಯಾಟ್ಸ್ಮನ್ ಗೆ ಪ್ರಾಬ್ಲಮ್ ಆಗುತ್ತೆ ವಿಜುವಲ್ ಅಂದ್ಬಿಟ್ಟು ಇಲ್ಲಿ ಬೋರ್ಡ್ ಗಳು ಹಾಕಿದ್ದಾರೆ. 3,000 ಕೊಟ್ಟಿದ್ದಾಗ ಇಲ್ಲಿ ಕೂತಿದ್ದೆ, 6,000 ಕೊಟ್ಟಿದ್ದಾಗ ಈ ಕಡೆ ಸೈಡ್ ಕೂತಿದ್ದೆ. ಅಲ್ಲಿಗೂ ಇಲ್ಲಿಗೂ ವ್ಯೂ ಎಷ್ಟು ಡಿಫ್ರೆನ್ಸ್ ಐತೆ ಅಂದ್ರೆ, ಅದು ಸೈಡ್ ವ್ಯೂ ಅಲ್ಲಿ ಏನು ಗೊತ್ತೇ ಆಗಲ್ಲ. ಬಟ್ ಇಲ್ಲಿ ಕ್ಲಿಯರ್ ಆಗಿ ಟಿವಿ ನೋಡೋ ತರ ನೋಡ್ಬೋದು ನಾವು. ಆ ಕಡೆ ಸೈಡ್ ಸ್ಟ್ಯಾಂಡ್ ಅಲ್ಲಿ ಪವನ್ ಇದಾನೆ. ಝೂಮ್ ಆಗಿ ತೋರಿಸ್ತೀನಿ ನೋಡಿ ನಿಮ್ಗೆ. ಕೈ ಎತ್ತುತ್ತಾವ್ ನೋಡಿ ಗೈಸ್. ಪವನ್ ಅಲ್ಲಿ ಇದಾನೆ, ನಾನು ಈ ಕಡೆ ಸೈಡ್ ಇದ್ದೀನಿ. ಕಾಣಿಸ್ತೆ ಬಿಡು ಸಾಕು. ಫೋನ್ ಮಾಡ್ತೀನಿ ಇನ್ನಾದ್ಮೇಲೆ. ಫೈನಲಿ ಇವತ್ತು ನಾವು ಅರ್ಧ ಮ್ಯಾಚ್ ಆದ್ಮೇಲೆ ನಾವು ಫುಡ್ ತಿನ್ನಕ್ಕೆ ಅಂತ ಲಾಂಜ್ಗೆ ಹೋದ್ವಿ. ಅಲ್ಲಿ ನಾವು ಏನ್ ಬೇಕಾದ್ರೂ ತಿನ್ಬೋದಿತ್ತು. ಫುಲ್ಲು ಬೊಫೆಯಲ್ಲಿ ಇಟ್ಟಿರ್ತಾರೆ. ನಮ್ಗೆ ಯಾವ ಐಟಮ್ ಬೇಕೋ ಅದನ್ನ ಪ್ಲೇಟ್ಗೆ ಹಾಕೊಂಡು ತಿನ್ಬೋದು. ವೆಜ್ ಐಟಮ್ಸು, ನಾನ್ ವೆಜ್ ಐಟಮ್ಸು, ಚಿಕನ್ನು, ಪರೋಟ, ಪೂರಿ, ದೋಸೆ, ಡೆಸರ್ಟ್ಸು, ಐಸ್ ಕ್ರೀಮು, ಜೊತೆಗೆ ಬೆವರೇಜಸ್ಸು, ಜ್ಯೂಸು, ಏನು ಬೇಕಾದರೂ ಕುಡಿಬೋದಿತ್ತು ನಾವು. ಇಷ್ಟೆಲ್ಲ ತಿನ್ನಕ್ಕಿದ್ರೂ ಕೂಡ ನಮ್ಮ ಹತ್ರ ತಿನ್ನಕ್ಕೆ ಟೈಮೇ ಇರಲಿಲ್ಲ. ಯಾಕಂತಂದರೆ ನಾವು ಮ್ಯಾಚ್ನ ಸ್ಟೇಡಿಯಂ ಒಳಗಡೆ ಹೋಗಿ ನೋಡಬೇಕು ಅಂತಂದರೆ ಬೇಗ ಹೋಗ್ಬೇಕಿತ್ತು. ನಮ್ಮವ್ರು ಬ್ಯಾಟಿಂಗ್ ಸ್ಟಾರ್ಟ್ ಆಗ್ಬಿಡ್ತಿತ್ತು. ಇದ್ದಿದ್ದೇ 20 ಮಿನಿಟ್ಸ್ ಬ್ರೇಕಲ್ಲಿ ನಾವು ಊಟ ಮಾಡೋಕ್ಕೆ ತುಂಬಾನೇ ಕಮ್ಮಿ ಟೈಮ್ ಇದ್ದಿದ್ರಿಂದ ಎಷ್ಟಾಗುತ್ತೆ ಅಷ್ಟು ತಿಂದ್ವಿ ನಾವು. ಅನ್ಲಿಮಿಟೆಡ್ ಚಿಕನ್ ಇಟ್ಟಿದ್ದಾರೆ ನೋಡಿ. ಎಷ್ಟು ಬೇಕಾದ್ರೂ ಚಿಕನ್ ಹಾಕೋಬಹುದು. ಇಲ್ಲಿ ಸ್ವೀಟ್ ಐಟಮ್ಸ್ ಅಷ್ಟೇ, ಎಷ್ಟು ಬೇಕಾದ್ರೂ ಇಲ್ಲೆಲ್ಲ ಚಿಕನ್ ಇಟ್ಟಿದ್ದಾರೆ ತಿನ್ನಕ್ಕೆ. ಆದ್ರೆ ತಿನ್ನಕ್ಕೆ ಟೈಮೇ ಇಲ್ಲ. ಈ ಕಡೆ ಸೈಡ್ ಸಮೋಸ ಮತ್ತೆ ಕಚೋರಿ ಇದೆ. ನೀವು ಮಾಡ್ಕೊಡ್ತೀರಾ? ನಾರ್ಮಲ್ ಕಾಫಿ ಮಾಡ್ಕೊಡಿ ಅಣ್ಣ, ಶುಗರ್ ಇರ್ಲಿ. ನಾರ್ಮಲ್ ಕಾಫಿ ಬೇಕಾದ್ರೆ ಅಲ್ಲಿದೆ. ಇದೇನಿದು? ಕೆಫೆ ಲಾಟೆ ಇದೆ, ಎಕ್ಸ್ಪ್ರೆಸ್ ಇದೆ, ಮಿಲ್ಕ್ ಇದೆ. ಅದೇ ಕೊಡೋಣ ಆಯ್ತು. ಕೆಫೆ ಚೀನೋ ತಗೋಣ ಗೈಸ್. ಈಗ ಕಾಫಿ ಮಿಷಿನಲ್ಲಿ ನೋಡಿ ನಮ್ಗೆ ಯಾವ ಕಾಫಿ ಬೇಕು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಮಿಷಿನ್ ರೆಡಿ ಮಾಡ್ಕೊಡುತ್ತೆ ಕಾಫಿ. ಗೈಸ್ ನಾನು ಕಾಫಿನ ಕುಡಿತಾ ಇದ್ದೀನಿ ಇವಾಗ. ಗೈಸ್ ನಾನು ಕೆಳಗಡೆಯಿಂದ ಮೇಲ್ಗಡೆ ಬಂದೆ. ಮೇಲ್ಗಡೆ ಫ್ಲೋರ್ ಅಲ್ಲೂ ಕೂಡ ಒಂದು ಲಾಂಚ್ ತರ ಐತೆ ಗೈಸ್. ಮೇಲ್ಗಡೆ ಫ್ಲೋರ್ ಅಲ್ಲೂ ಕೂಡ ಸೇಮ್ ಬೊಫೆ ಇಟ್ಟು ಊಟ ಎಲ್ಲ ಇದೆ. 25,000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿದ್ದೀರಲ್ಲ, ನಿಮ್ಗೆ ವರ್ತ್ ಅನ್ಸ್ತಾ? ನಿಮ್ಗೆ 100% ವರ್ತು. ನಿಮ್ಗೆ ಬ್ರೋ ಮ್ಯಾಚ್ ಪ್ರಕಾರ 100% ವರ್ತು. ಫುಡ್ ಬೇರೆ ಎಲ್ಲ ಎಕ್ಸೆಟ್ರಾ ಅಷ್ಟು ವರ್ತ್ ಇಲ್ಲ ಬ್ರೋ. 25,000 ಬಟ್ ವ್ಯೂ ಮಾತ್ರ 25,000 ವರ್ತು. ಮತ್ತೆ ನಮ್ಮವ್ರು RCB ಅವ್ರು ಗೆಲ್ತವ್ರೆ, ಅದಕ್ಕೆ ವರ್ತ್ ಅನ್ಸ್ತೈತೆ. ಅದಕ್ಕೆ ವರ್ತ್ ಅನ್ಸ್ತೈತೆ. ಆಮೇಲೆ ಚೆನ್ನಾಗಿ ಹೊಡಿತಾವ್ರೆ, ಚೇಸ್ ಅಂದಿದ್ದೀರಾ ಬ್ರೋ. ಹರ್ಟ್ ಆಗ್ಬಿಡೋದು ಅಷ್ಟೇ. ನಾನು ಹೋಗಿರೋ 3 ಮ್ಯಾಚ್ ಕೂಡ ಗೆಲ್ತು. 3,500 ರೂಪಾಯಿ ಟಿಕೆಟ್ ಮ್ಯಾಚು ಗೆಲ್ತು. 6,500 ರೂಪಾಯಿ ಟಿಕೆಟ್ ಮ್ಯಾಚು ಕೂಡ ಗೆಲ್ತು. 25,000 ರೂಪಾಯಿ ಟಿಕೆಟ್ ತಗೊಂಡು ಹೋಗಿದೆ, ಅದು ಕೂಡ ಗೆಲ್ತು. ನನಗೆ ಏನಿಸ್ತು ಅಂದ್ರೆ ಗೈಸ್, ನಾವು ಎಷ್ಟು ಕಾಸು ಕೊಟ್ಟು ಟಿಕೆಟ್ ತಗೋತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಸಪೋರ್ಟ್ ಮಾಡೋ ಟೀಮ್ ಗೆದ್ದಾಗ ಜಾಸ್ತಿ ಖುಷಿ ಆಗುತ್ತೆ. ಎಲ್ಲಿ ಕೂತ್ಕೊಂಡು ನೋಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲಿ ನಾವು ಖುಷಿಯಿಂದ ನೋಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ.
RCB